ನಮಸ್ಕಾರ ವೀಕ್ಷಕರೇ, ಬಿಪಿಎಲ್ ಹಾಗೂ ಎಪಿಎಲ್ ರೇಷನ್ ಕಾರ್ಡ್ ಹೊಂದಿರುವಂತಹ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ರಾತ್ರೋರಾತ್ರಿ ಬಿಗ್ ಶಾಕ್ ಕೊಟ್ಟ ಸಿಎಂ ಅವರು. ಸೊ ಹಾಗಾದ್ರೆ ರಾತ್ರೋರಾತ್ರಿ ಯಾವ ರೂಲ್ಸ್ ಅನ್ನ ತಂದಿರುವಂತದ್ದು, ಈ ಒಂದು ರೂಲ್ಸ್ ಅನ್ನ ಪಾಲಿಸಿಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಖತಮ್. ಸೊ ಹಾಗಾದ್ರೆ ಈ ಒಂದು ರೇಷನ್ಸ್ ಕಾರ್ಡ್ ಗಳನ್ನ ಉಳಿಸ್ಕೊಳ್ಬೇಕಂದ್ರೆ ಏನ್ ಮಾಡಬೇಕು, ಈ ಒಂದು ರೂಲ್ಸ್ ಅನ್ನ ಯಾವ ರೀತಿಯಾಗಿ ಪಾಲಿಸಬೇಕು, ಇಲ್ಲಿ ಹೊಸ ಹೊಸ ರೂಲ್ಸ್ ಗಳನ್ನ ಯಾವ ರೀತಿಯಾಗಿ ತರ್ತಾ ಇದ್ರೆ ಅನ್ನೋದ್ರ ಬಗ್ಗೆ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಈ ಒಂದು ರೇಷನ್ಸ್ ಕಾರ್ಡ್ ಗಳನ್ನ ನಿಮ್ಗೆ ಗೊತ್ತಿರಬಹುದು ವೀಕ್ಷಕರೇ. ಸೊ ಈಗ ಸುಮಾರು 12 ಲಕ್ಷದವರೆಗೂ ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗ್ತಾ ಇದೆ. ಸೊ ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಸಾಕಷ್ಟು ಫಲಾನುಭವಿಗಳ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಈಗಾಗಲೇ ಒಂದೇ ದಿನದಲ್ಲಿ ಒಂದೇ ರಾಜ್ಯದಲ್ಲಿ ಒಂದೇ ಒಂದು ಜಿಲ್ಲೆಯಲ್ಲಿ 22,000ವರೆಗೂ ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಕೂಡ ರದ್ದು ಮಾಡಲಾಗ್ತಾ ಇದೆ. ಸೊ ಹಾಗಾದ್ರೆ ಪ್ರತಿ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಒಂದು ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗ್ತಾ ಇದೆ. ಸೊ ಹಾಗಾದ್ರೆ ಎಷ್ಟೊಂದು ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡಿರಬೇಕು ನೀವೇ ವಿಚಾರ ಮಾಡಿ. ಪ್ರತಿ ಕ್ಷಣನೂ ಕೂಡ ರದ್ದು ಆಗ್ತಾ ಇದಾವೆ. ಪ್ರತಿ ಕ್ಷಣನೂ ಕೂಡ ನೀವು ಚೆಕ್ ಮಾಡ್ತಾ ಹೋದ್ರೆ ಪ್ರತಿ ಗಂಟೆಗೂ ಕೂಡ ಇಂತಿಷ್ಟಂತ ಹೇಳಿ ಕಟ್ ಆಗ್ತಾ ಇರುವಂತದ್ದು, ರದ್ದು ಆಗ್ತಾ ಇರುವಂತದ್ದು. ಸೊ ಇದನ್ನ ನೀವು ಆಹಾರ ಇಲಾಖೆಗೆ ಹೋಗಿ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದ್ದೆ ಆದ್ರೆ ಸೊ ನೀವು ಬೆಚ್ಚಂತರೂ ಬೀಳುವುದು ಖಚಿತಾನೆ. ಸೊ ಅದಕ್ಕೋಸ್ಕರ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಸೊ ಯಾವ ರೂಲ್ಸ್ ಗಳಿಂದ ಈ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ರೆ, ರಾತ್ರೋರಾತ್ರಿ ರೂಲ್ಸ್ ಗಳನ್ನ ಹೀಗೆ ಯಾಕೆ ತರ್ತಾ ಇದ್ರೆ ಅಂದ್ರೆ, ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಅಕ್ರಮವಾಗಿ ಸಾಕಷ್ಟು ಶ್ರೀಮಂತರು ಕೂಡ ಈಗ ಬಿಪಿಎಲ್ ರೇಷನ್ಸ್ ಕಾರ್ಡ್ ಗಳನ್ನ ಮಾಡಿಸಲಾಗ್ತಾ ಇದೆ. ಸೊ ಅವರ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಗಳಿಗೆ ಎಲಿಜಿಬಲ್ ಇಲ್ಲ ಅಂದ್ರೂ ಸಹಿತ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡು ಸೊ ಸಾಕಷ್ಟು ಕಾಂಗ್ರೆಸ್ನ ಒಂದು ಏನು ಇವು ಸ್ಕೀಮ್ಸ್ ಗಳಿದಾವ ಅಷ್ಟೆಲ್ಲ ಒಂದು ಗ್ಯಾರಂಟಿಗಳನ್ನ ಪಡಿತಾ ಇದಾರೆ, ಸಾಕಷ್ಟು ಯೂಸ್ ಪಡಿತಾ ಇದಾರೆ. ಅಂದ್ರೆ ಈ ಒಂದು ಕ್ಯಾನ್ಸರ್ ರೋಗ ಆಗಿರ್ಲಿ ಫ್ರೀ ಆಗಿ ಚಿಕಿತ್ಸೆ ಆಗತ್ತೆ. ಸೊ ಅದೇ ರೀತಿಗೆ ಏಡ್ಸ್ ಆಗಿರ್ಲಿ ಮತ್ತೆ ಇನ್ನಿತರ ಒಂದು ಕಾಯಿಲೆಗಳಿಗೆ, ಈ ಒಂದು ಶುಗರ್ ಪೇಷಂಟ್ ಗಳಿಗೆ ಅರ್ಧಕ್ಕರ್ಧ ಸಬ್ಸಿಡಿ ಮುಖಾಂತರ ಈ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಗಳಿಗೆ ಸಬ್ಸಿಡಿ ಇರುತ್ತೆ. ಅದೇ ರೀತಿಯಾಗಿ ಆಯುಷ್ಮಾನ್ ಕಾರ್ಡ್ ನಲ್ಲಿ 5 ಲಕ್ಷ ವರೆಗೂ ಕೂಡ ಫ್ರೀ ಆಗಿ ಚಿಕಿತ್ಸೆ ಇರುತ್ತೆ. ಸೊ ಇಂತಹ ಎಲ್ಲ ಸೌಲಭ್ಯಗಳನ್ನ ಕೂಡ ಪಡೀಲಿಕ್ಕೆ ಸೊ ಈ ಒಂದು ಶ್ರೀಮಂತರು ಇದ್ರು ಸಹಿತ ಈ ಒಂದು ಬಿಪಿಎಲ್ ರೇಷನ್ಸ್ ಕಾರ್ಡ್ ಗಳನ್ನ ಮಾಡಿಸ್ತಾ ಇದ್ದಾರೆ ಅಕ್ರಮವಾಗಿ. ಸೊ ಅಂತರೆಲ್ಲರ ಮೇಲೆ ಈಗ ಒಂದು ಕ್ರಮವನ್ನ ಕೈಗೊಳ್ತಾ ಇರುವಂತದ್ದು ಈಗ ಆಹಾರ ಇಲಾಖೆ. ಸೊ ಇಲ್ಲಿ ಜೈಲು ಪಾಲಾಗುವಂತಹ ಚಾನ್ಸಸ್ ಕೂಡ ಇದೆ ವೀಕ್ಷಕರೇ. ಸೊ ಅಂತಹವರು ಕೂಡ ಈಗಾಗಲೇ ಸಿಗ್ತಾ ಇದ್ದಾರೆ. ಅಂದ್ರೆ ಮಧ್ಯವರ್ಗಿಗಳಾಗಿ ಬಿಪಿಎಲ್ ರೇಷನ್ಸ್ ಕಾರ್ಡ್ ಗಳನ್ನ ಮಾಡಿಸ್ಕೊಡ್ತಾ ಇದಾರೆ ನೋಡಿ, ಹಣ ತೆಗೆದುಕೊಂಡು. ಸೊ ಅಂತವ್ರದ್ದು ಕೂಡ ಈಗಾಗಲೇ ಒಂದು ಏನು ಜೈಲ್ ಪಾಲಾಗುವಂತಹ ಚಾನ್ಸಸ್ ಇದೆ. ಸೊ ಅಂತಹ ಒಂದು ಪರಿಸ್ಥಿತಿಗೆ ನಮ್ಮ ರಾಜ್ಯ ಸರ್ಕಾರ ಬಂದಿರುವಂತದ್ದು. ಸಾವಿರಾರು ಅಲ್ಲ, ಲಕ್ಷಾಂತರ ಬಿಪಿಎಲ್ ರೇಷನ್ ಕಾರ್ಡ್ಗಳು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಮಾಡಿಸ್ತಾ ಇದ್ದಾರೆ, ಮಾಡಿಸಿದಾರನು ಕೂಡ. ಸೊ ಅವರೆಲ್ಲರನ್ನು ಕೂಡ ಈಗಾಗಲೇ ರದ್ದು ಮಾಡ್ತಾ ಇರುವಂತದ್ದು ರಾಜ್ಯ ಸರ್ಕಾರ. ಆಹಾರ ಇಲಾಖೆಗೆ ಆದೇಶವನ್ನ ಸ್ವತಃ ಸಿಎಂ ಅವರ ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ಯಾವ ರೂಲ್ಸ್ ಗಳಿಂದ, ಯಾವ ಕಾರಣಗಳಿಂದ ಈ ರೀತಿ ಮಾಡ್ತಾ ಇದ್ದಾರೆ, ರಾತ್ರೋರಾತ್ರಿ ಯಾವ ರೂಲ್ಸ್ ಗಳು ಬಂದಿದಾವೆ ಅನ್ನುವಂಥದ್ದನ್ನ ನಾವು ಕಂಪ್ಲೀಟ್ ಆಗಿ ನೋಡೋಣ. ಸೊ ಇಲ್ಲಿ ನೋಡಿ ಯಾವ ರೂಲ್ಸ್ ಗಳಿದಾವೆ ಅನ್ನುವಂಥದ್ದನ್ನ ನೋಡೋಣ. ಮೊದಲನೇದಾಗಿ ಇಲ್ಲಿ ನೋಡಿ, IT ರಿಟರ್ನ್ಸ್. ಇದಂತರೂ ನಾವು ಕೇಳಿದೀವಿಪ್ಪ ಅಂತ ನೀವು ಅನ್ಬೋದು. ಆದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸಲುವಾಗಿನಾದ್ರೂ ಈ ಒಂದು ಮಾಹಿತಿನ ನೀವು ತಿಳ್ಕೊಳ್ಳೇಬೇಕು IT ರಿಟರ್ನ್ಸ್ ಬಗ್ಗೆ. ಯಾಕಂದ್ರೆ IT ರಿಟರ್ನ್ಸ್ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರು ಇಲ್ಲಿ ಬಹಳಷ್ಟು ಜನ ಮಾಡ್ತಾ ಇಲ್ಲ, ಸಾಲವನ್ನ ಪಡ್ಕೊಂಡಿದ್ದಾರೆ ಇಲ್ಲಿ ಯಾವುದಾದ್ರೂ ಒಂದು ಬ್ಯಾಂಕ್ಗಳಲ್ಲಿ. ಸೊ ಅಲ್ಲಿ ಆ ಒಂದು ಬಡ್ಡಿ ತುಂಬುವಂತ ಕ್ಷಣದಲ್ಲಿ IT ರಿಟರ್ನ್ಸ್ ಆದಾಯ ತೆರಿಗೆ ಮಾಡ್ತಾ ಇರ್ತಾರೆ ವಾಪಸ್ಸಾತಿ. ಸೊ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ IT ರಿಟರ್ನ್ಸ್ ಆದಾಯ ತೆರಿಗೆ ಕಟ್ತಾ ಇದ್ದಾರೆ ಇವರು ಅಂತ ಬೀಳುತ್ತೆ. ಸೊ ಆವಾಗ ಏನ್ ಮಾಡ್ತಾರೆ, ಈ ಒಂದು ಗೃಹಲಕ್ಷ್ಮಿ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಮನ್ನ ತೆಗೆದಾಕ್ಬಿಡತ್ತೆ. ಓಕೆನಾ. ಸೊ ಅದೇ ರೀತಿಯಾಗಿ BPL ದಿಂದ ಕನ್ವರ್ಟ್ ಮಾಡ್ತಾರೆ APL ಗೆ. ಸೊ ಈ ರೀತಿನೂ ಕೂಡ ಪ್ರೊಸೆಸಿಂಗ್ ನಡೀತಾ ಇರುವಂತದ್ದು. ಸೊ ಬಹಳಷ್ಟು ಜನ ಅಕ್ರಮದಿಂದ ಈ ಒಂದು BPL ಹಾಗೂ APL ರೇಷನ್ಸ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಸೊ ಅದೇ ರೀತಿಯಾಗಿ 4 ವೀಲರ್ ವಾಹನಗಳನ್ನ ಹೊಂದಿದ್ದಾರೆ. ಇವರಂತರೂ ಬಹಳಷ್ಟು ಜನ ಸಿಗ್ತಾ ಇದ್ರಂತೆ. 4 ವೀಲರ್ ವಾಹನಗಳನ್ನ ಮನೆ ಬಳಕೆಗಾಗಿ ಯೂಸ್ ಮಾಡ್ತಾ ಇದ್ದಾರೆ, ಆದ್ರೂ ಸಹಿತ BPL ಹಾಗೂ APL ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಬಿಟ್ಟಿದ್ದಾರೆ. ಸೊ ಅಂತವರೆಲ್ಲರನ್ನೂ ಕೂಡ ಈಗ BPL ದಿಂದ ತೆಗೆದಾಕ್ತಾ ಇರುವಂತದ್ದು. ಏನಾದ್ರೂ ನೀವು ಸಾರಿಗೆ ಇಲಾಖೆಯಲ್ಲಿ ವೈಟ್ ಬೋರ್ಡ್ ಕಾರ್ ಅಂತ ನೋಂದಾಯಿನಿ ಮಾಡಿಸಿದ್ದೆ ಆದ್ರೆ ಸೊ ನಿಮ್ಮನ್ನು ಕೂಡ ತೆಗೆದಾಕ್ಬಿಡ್ತಾರೆ. ಏನಾದ್ರೆ ಎಲ್ಲೋ ಬೋರ್ಡ್ ಕಾರ್ ಅಂತ ಇದ್ರೆ ಅವ್ರು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಅಂದ್ರೆ ದಿನನಿತ್ಯದ ಬಳಕೆಗಾಗಿ, ಅಂದ್ರೆ ತಮ್ಮ ಬಳಕೆಗಾಗಿ ಅಲ್ಲ, ಉದ್ಯೋಗಕ್ಕಾಗಿ
ಅಂದರೆ ಉದ್ಯೋಗ ಮಾಡಿಕೊಂಡು ಆ ಒಂದು ವಾಹನವನ್ನು ಯೂಸ್ ಮಾಡಿಕೊಂಡು ಉದ್ಯೋಗ ಮಾಡಿಕೊಂಡು ಅಂದರೆ ಬಾಡಿಗೆ ಮಾಡಿಕೊಂಡು ಸೊ ಅದರಲ್ಲಿ ಸಂಬಳ ಬರ್ತದಲ್ಲ, ಸೊ ಅದರಿಂದ ಜೀವನ ನಡೆಸ್ತಾ ಇರ್ತಾರಲ್ಲ, ಸೊ ಅದಕ್ಕೆ ಎಲ್ಲೋ ಬೋರ್ಡ್ ಕಾರ್ ಅಂತ ಅಂತಾರೆ. ಸೊ ಅದಕ್ಕೆ ಏನು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಸೊ ಅಂಥವರ BPL ರೇಷನ್ ಕಾರ್ಡ್ ಆಗಿರಲಿ APL ರೇಷನ್ ಕಾರ್ಡ್ ಆಗಿರಲಿ ರದ್ದು ಆಗೋದಿಲ್ಲ. ಓಕೆನಾ. ಸೊ ಇನ್ನು ವೈಟ್ ಬೋರ್ಡ್ ಕಾರ್ ಇದ್ದವ್ರದಂತೂ 100% ರದ್ದು ಆಗುತ್ತಾ ಇದನ್ನು ಕೂಡ. ಈಗ ಮೊದಲನೇದಾಗಿ ಕುಟುಂಬದ ವಾರ್ಷಿಕ ಆದಾಯನೂ ಕೂಡ 1,20,000ಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಸೊ ಬಹಳಷ್ಟು ಜನರದು 1,20,000ಕ್ಕಿಂತ ಹೆಚ್ಚಿನ ಕುಟುಂಬದ ಆದಾಯ ಕೂಡ ಬರ್ತಾ ಇರುವಂಥದ್ದು. ಸೊ ಅದೇ ರೀತಿಯಾಗಿ ನೋಡಿ 4 ವೀಲರು ಕೂಡ ಆಯಿತು. ಹಳ್ಳಿಯಲ್ಲಿ 3 ಹೆಕ್ಟರ್ಕ್ಕಿಂತ ರೈತರು ಯಾರಿದಾರ ನೋಡಿ 3 ಹೆಕ್ಟರ್ಕ್ಕಿಂತ ಯಾರು ವನಭೂಮಿ ಆಗಿರಲಿ, ಅದು ನೀರಾವರಿ ಭೂಮಿ ಆಗಿರಲಿ ಅಥವಾ ವನಭೂಮಿನೇ ಆಗಿರಲಿ, ಮಡ್ಡಿ ಇರಲಿ, ಮಡ್ಡಿ ಇದ್ರೂ ಸಹಿತ ನಿಮ್ಮ ಹತ್ರ 3 ಹೆಕ್ಟರ್ಕ್ಕಿಂತ ಹೆಚ್ಚಿನ ಭೂಮಿ ಇದ್ದಿದ್ದಾದರೆ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಆಗುವುದು ಖಚಿತ. ಓಕೆನಾ. ಇದಾದ್ಮೇಲೆ ನಗರ ಪ್ರದೇಶಗಳಲ್ಲಿ ಯಾರು ಸಿಟಿ ಸೈಡು 1,000 ಚದರ ಅಡಿಯಲ್ಲಿ ಸ್ವಂತ ಮನೆಯನ್ನ ಹೊಂದಿರ್ತೀರಾ, 1,000 ಚದರ ಮೀಟರ್ ಅಡಿಯಲ್ಲಿ ಸೊ ಅವರು ಯಾರು ಸ್ವಂತ ಮನೆಯನ್ನ ಹೊಂದಿರ್ತೀರಾ ಸೊ ಅವ್ರು ಎಲ್ಲರದು ಕೂಡ BPL ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇರುವಂಥದ್ದು ಅಥವಾ APLಗೆ ಕನ್ವರ್ಟ್ ಮಾಡ್ತಾ ಇರುವಂಥದ್ದು. ಓಕೆನಾ. ಸೊ ಇಷ್ಟು ಆದ್ಮೇಲೆ ಇಲ್ಲಿ ನೋಡಿ ಗೋರ್ಮೆಂಟ್ ಜಾಬ್ದು ಅಂತೂ ಹೇಳಬೇಡಿ, ಹೋದ ವರ್ಷನೇ 70,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳ BPL ರೇಷನ್ ಕಾರ್ಡ್ಗಳು ರದ್ದಾಗಿರುವಂಥದ್ದು. ಸೊ ಬರೀ ಗೋರ್ಮೆಂಟ್ ಜಾಬ್ ಅನ್ನುವಂತಹ ಒಂದು ರೂಲ್ಸ್ ಅಲ್ಲಿನೇ ಸೊ ಇದ ಸದ್ಯಕ್ಕೂ ಕೂಡ ರದ್ದಾಗ್ತಾ ಇರುತ್ತೆ. ಯಾಕಂದ್ರೆ ಗೌರ್ಮೆಂಟ್ ಜಾಬ್ ಹೊಂದಿರ್ತಾರೆ, ಸೊ ಅವರ ರೇಷನ್ ಕಾರ್ಡ್ಗಳು ರದ್ದಾಗೋದು ಸಹಜನೇ. ಸೊ ಅವರ ಮನೆಯಲ್ಲಿ ಎಲ್ಲನೂ ಕೂಡ ಗೋರ್ಮೆಂಟ್ದಿಂದ ಒಂದು ಅಮೌಂಟ್ ಬರ್ತಾ ಇರತ್ತೆ, ಪಗಾರು ಅಂತಾನೆ ಅನ್ಬೋದು, ಸಂಬಳ ಬರ್ತಾ ಇರತ್ತೆ. ಸೊ ಅಂತರದ ಒಂದು BPL ರೇಷನ್ ಕಾರ್ಡ್ಗಳು ಸಹಜನೇ ರದ್ದು ಮಾಡೋದು. ಹಾಗಾದ್ರೆ ಈ ಒಂದು BPL ರೇಷನ್ ಕಾರ್ಡ್ಗಳನ್ನ ಯಾಕೆ ಮಾಡಿಸ್ತಾರೆ ಅನ್ನುವಂಥದ್ದನ್ನ ಮೊದಲು ಕೂಡ ಹೇಳಿದೀನಿ. ಸೊ ಈಗ ಬಹಳಷ್ಟು ಜನ ಕೇಳ್ತಾ ಇದ್ರಿ, ಈ ಒಂದು BPL ರೇಷನ್ ಕಾರ್ಡ್ ಯಾಕೆ ಬೀಳ್ತಾರೆ, ಈ ಒಂದು BPL ರೇಷನ್ ಕಾರ್ಡ್ದಿಂದ ಅಂತಂದು ಏನು ಸಿಗತ್ತೆ ಅಂದ್ರೆ, ಈ ಒಂದು BPL ರೇಷನ್ ಕಾರ್ಡ್ ಅಂದ್ರೆ ಬಿಲೋ ಪವರ್ಟಿ ಲೈನ್ ಅಂತ ಕರೀತಾರೆ. ಈ ಒಂದು BPL ರೇಷನ್ ಕಾರ್ಡ್ನಲ್ಲಿ ಬಹಳಷ್ಟು ಬಡ ಜನರು ಇರ್ತಾರೆ. ಸೊ ಬಹಳಷ್ಟು ಬಡ ಜನರು ಇರುವಂತಹ ಕಾರಣಕ್ಕಾಗಿ ಅವರಿಗೆ ಸಿಗ್ಬೇಕಾಗಿರುವಂತಹ ಸೌಲಭ್ಯಗಳು ಅವರಿಗೆ ಮಾತ್ರ ಸಿಕ್ಕಿದ್ರೆ ಸರ್ಕಾರಕ್ಕೂ ಅಷ್ಟೊಂದು ನಷ್ಟ ಆಗಲ್ಲ, ಮತ್ತೆ ಇಲ್ಲಿ ಸಿಗ್ಬೇಕಾಗಿರುವವರೆಗೂ ಕೂಡ ಹೋಗುತ್ತೆ. ಇಲ್ಲಪ್ಪ ಅಂದ್ರೆ ಎಲ್ಲರೂ ನಮಗೆ ಬೇಕೇ ಬೇಕು ಅಂತ ಸಾಕಷ್ಟು ಜನ ಹಣ ಕೊಟ್ಟಾದ್ರು ಈ ಒಂದು BPL ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡ್ಬಿಟ್ಟು ಅವ್ರಿಗೂ ಕೂಡ ಪಡಿತಾ ಹೋದ್ರೆ ಇಲ್ಲಿ ಸಿಗ್ಬೇಕಾಗಿರುವಂತವ್ರಿಗೆ ಕರೆಕ್ಟ್ ಆಗಿ ಸಿಗೋದಿಲ್ಲ. ಅವರು ಎಲ್ಲಿರ್ತಾರೆ ಅಲ್ಲಿನೇ ಇರ್ತಾರೆ, ಒಂದು ಹಂತದಲ್ಲಿ ಬೆಳವಣಿಗೆ ಆಗೋದಿಲ್ಲ. ಇದುವರೆಗೂ ಕೂಡ ಆಗ್ಬೇಕಾಗಿತ್ತು, ಯಾಕಂದ್ರೆ ಬಹಳಷ್ಟು ಜನ BPL ರೇಷನ್ ಕಾರ್ಡ್ಗಾರರು ಇರುವಂತಹ ಕಾರಣಕ್ಕಾಗಿ ಈ ಒಂದು 4,30,00,000 ಒಂದು ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳಿದಾವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟೋಟಲಿ. ಓಕೆನಾ. ಅದರಲ್ಲಿ BPL ರೇಷನ್ ಕಾರ್ಡ್ಗಳು ಬೇರೆ, ಮತ್ತೆ ಅದೇ ರೀತಿಯಾಗಿ APL ರೇಷನ್ ಕಾರ್ಡ್ಗಳು ಕೂಡ ಬೇರೆ ಬೇರೆ ರೀತಿಯಾಗಿ ಡಿವೈಡ್ ಆಗುತ್ತೆ. ಸೊ ಅದರಲ್ಲಿ BPL ರೇಷನ್ ಕಾರ್ಡ್ದಾರರಿಗೆ ಯಾವ ರೀತಿಯಾಗಿ ಅಂದ್ರೆ ಈಗಾಗಲೇ ನಾನು ಹೇಳಿದ್ನಲ್ಲ, ಸೊ 5 ಲಕ್ಷ ಇದ್ರೆ APL ರೇಷನ್ ಕಾರ್ಡ್ದಾರರಿಗೆ 3 ಲಕ್ಷ ಸಹಾಯಧನ ಇರುತ್ತೆ. ಅಂದ್ರೆ ಈಗ ನೋಡ್ಕೊಳ್ಳಿ, ಈ ಒಂದು ಆಯುಷ್ಮಾನ್ ಕಾರ್ಡ್ನಲ್ಲಿ 5 ಲಕ್ಷದವರೆಗೂ ಕೂಡ BPL ದಾರರು ಚಿಕಿತ್ಸೆನ ಪಡ್ಕೋಬಹುದು. ಇನ್ನು ಉಳಿದಂತಹ APL ದಾರರು ಅವರು 3 ಲಕ್ಷದವರೆಗೂ ಕೂಡ ಒಂದು ಚಿಕಿತ್ಸೆನ ಪಡ್ಕೋಬಹುದು. ಈ ರೀತಿಯಾಗಿ ಈ ಒಂದು BPL ರೇಷನ್ ಕಾರ್ಡ್ದಾರರಿಗೆ ಹೆಚ್ಚಿನ ಸೌಲಭ್ಯ ಸಿಗ್ತಾ ಇರುತ್ತೆ. ಅಂದ್ರೆ ಅತಿ ಬಡವರು ಇರ್ತಾರೆ, ಇವರು ಮಧ್ಯವರ್ಗದವರು APL ದವರು. ಸೊ ಅವರಿಗೆ ಅವ್ರಿಗಿಂತ ಒಂದು ಸ್ವಲ್ಪ ಕಡಿಮೆ ಒಂದು ಏನು ಯೋಜನೆಗಳು ಸಿಗ್ತಾ ಇರತ್ತೆ, 3 ಲಕ್ಷ ಸಿಗುತ್ತೆ. ಅದೇ ರೀತಿಯಾಗಿ ಕ್ಯಾನ್ಸರ್ ಆಗಿರಲಿ, ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಕೂಡ ಫ್ರೀ ಆಗಿ ಚಿಕಿತ್ಸೆ BPL ರೇಷನ್ ಕಾರ್ಡ್ದಾರರಿಗೆ ಇರುತ್ತೆ. ಸೊ ಅದಕ್ಕೋಸ್ಕರ BPL ರೇಷನ್ ಕಾರ್ಡ್ಗಳನ್ನ ಬಹಳಷ್ಟು ಶ್ರೀಮಂತರಿದ್ರು ಸಹಿತ ನಮಗೆ ಫ್ರೀ ಆಗಿ ಚಿಕಿತ್ಸೆ ಆಗ್ತಾ ಇದೆ ಅಂದ ಬಳಿಕ ಅವರು ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗ್ಲಿಕ್ಕೆ ನೋಡೋರಲ್ಲ. ಸೊ ನಮ್ಮ ಹತ್ರ ಇರುವಂತಹ ಹಣ ಯಾಕೆ ಖರ್ಚು ಮಾಡೋಣ, ಸೊ ಇಲ್ಲಿಂದ ಫ್ರೀ ಆಗಿ ಸಿಗ್ತಾ ಇದೆ ಅಂದ ಬಳಿಕ ಗೌರ್ಮೆಂಟ್ನಿಂದ ಅಲ್ಲಿಂದಾನೇ ಚಿಕಿತ್ಸೆ ಪಡೆಯೋಣ ಅಂತ ಹೇಳ್ಬಿಟ್ಟು ಸೊ ಸಾಕಷ್ಟು ಫಲಾನುಭವಿಗಳು BPL ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡ್ರು. ಅದೇ ರೀತಿಯಾಗಿ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು BPL ರೇಷನ್ ಕಾರ್ಡ್ಗಳು ರೆಡಿ ಆದವು. ನಿಮ್ಗೆ ಗೊತ್ತಿರಬಹುದು ವೀಕ್ಷಕರೇ, ಈ ಒಂದು ಕೇಂದ್ರ ಸರ್ಕಾರದ ಎಲೆಕ್ಷನ್ ಆಗೋಕ್ಕಿಂತ ಮುಂಚೆ, ಲೋಕಸಭಾ ಎಲೆಕ್ಷನ್ಗಿಂತ ಮುಂಚೆ ಕಾಂಗ್ರೆಸ್ನವರು ಒಂದು ಅನೌನ್ಸ್ ಕೂಡ ಮಾಡಿದ್ರು. ಸೊ ನಾವೇನಾದ್ರೂ ಆಡಳಿತಕ್ಕೆ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ತಲಾ ಒಂದು ಮನೆಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಒಂದು ಆದೇಶನ ಮಾಡಿದ್ರು. ಸೊ ಅದಾದ್ಮೇಲೆ ನೀವು ನೋಡ್ಬೋದು ಬಹಳಷ್ಟು ಫಲಾನುಭವಿಗಳು ಈಗಾಗಲೇ BPL ರೇಷನ್ಸ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡ್ರು, ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರು. ಸೊ ಈ ರೀತಿಯಾಗಿ ಬಹಳಷ್ಟು ಕಡೆ ನಡೆದಿರುವಂತಹ ಘಟನೆಗಳನ್ನ ನೀವು ಗಮನಿಸಬಹುದು. ಸೊ ಎಲೆಕ್ಷನ್ ಮುಗಿದಾದ್ರೂ ಸಹಿತ ಪೋಸ್ಟ್ ಅಕೌಂಟ್ಗಳಲ್ಲಿ ಅಕೌಂಟ್ ಕ್ರಿಯೇಟ್ ಆಗ್ತಾ ಇದ್ವು. ಸೊ ಇದುವರೆಗೂ ಕೂಡ ಪೋಸ್ಟ್ನಲ್ಲಿ ಅಕೌಂಟ್ಗಳೇ ಇದ್ದಿದ್ದಿಲ್ಲ. ಸೊ ಮಹಾಲಕ್ಷ್ಮಿ ಯೋಜನೆ ಕೇಂದ್ರ ಸರ್ಕಾರದಲ್ಲಿ ಇವ್ರೇನು ಬರ್ಲಿಲ್ಲಲ್ವಾ, ಮತ್ತೆ ಆ ಪೋಸ್ಟಲ್ಲಿ ಯಾರೂ ಕೂಡ ಮತ್ತೆ ಸನೇನೆ ಹಾದಿಲ್ಲಂತೆ. ಅಂದ್ರೆ ಆ ಒಂದು ಅಕೌಂಟ್ಗಳನ್ನ ಓಪನ್ ಮಾಡಿಬಿಟ್ಟಿದ್ದಾರೆ, ಬರೀ ಅಲ್ಲಿ ಏನು ಟ್ರಾನ್ಸಾಕ್ಷನ್ ಮಾಡಿಲ್ಲ, ಅಮೌಂಟ್ ಹಾಕೋದು ತೆಗೆದು ಮಾಡಿಲ್ವಂತೆ. ಸೊ ಆದ್ರೆ ಸರ್ಕಾರದಿಂದ ಬರುವಂತಹ ಹಣ ಬರ್ತದೆ ಅಂತ ಹೇಳ್ಬಿಟ್ಟು ಈ ಒಂದು ಪೋಸ್ಟ್ ಅಕೌಂಟ್ಗಳನ್ನು ಕೂಡ ರೆಡಿ ಮಾಡಿದ್ರು.
ಅದರಲ್ಲಿ ನೀವು ಬಹಳಷ್ಟು ಬದಲಾವಣೆಯನ್ನು ಕಾಣ್ಬೋದು. ಈ ಸಾರಿ ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಸಮೀಪ. ಸೊ ಇಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ನಿರ್ಮಿಸುವುದು BJP ಸರ್ಕಾರ, ನಿಮ್ಗೆ ಗೊತ್ತಿರ್ಬೋದು ಈಗಾಗಲೇ. ಸೊ ಏನು ಹೇಳುವಂಥ ಅಗತ್ಯವಿಲ್ಲ. ಸೊ ಮಹಾಲಕ್ಷ್ಮಿ ಯೋಜನೆ ಬಗ್ಗೆನೂ ಕೂಡ ನಿಮಗೆ, ಯಾಕಂದರೆ ಆ ಒಂದು ಬರುವಂತಹ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಯೋಜನೆ ಬಂದಿತ್ತಂದರೆ ಮತ್ತಷ್ಟು BPL ರೇಷನ್ ಕಾರ್ಡ್ಗಳು ಕ್ರಿಯೇಟ್ ಆಗ್ತಾ ಇದ್ವು ಅನ್ನುವಂಥದ್ದು ನಿಮಗೆ ಗೊತ್ತಾಗಿರ್ಬೋದು. ಓಕೆನಾ. ಸೊ ಇಷ್ಟಂತರೂ ಹೊಸ ರೂಲ್ಸ್ಗಳನ್ನ ತರ್ತಾ ಇದ್ದಾರೆ, ಇನ್ನೂ ಹೊಸ ರೂಲ್ಸ್ಗಳನ್ನ ತರ್ತೇವೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಕ್ರಮನೂ ಕೂಡ ಕೈಗೊಳ್ತಾ ಇದ್ದಾರೆ. ಯಾರು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಮಾಡಿಸ್ತಾ ಇದ್ದೀರಾ, ಸೊ ಅವ್ರ ಮೇಲೆ ಕ್ರಮ ಕೂಡ ಆಗ್ತಾ ಇರುವಂಥದ್ದು ಸ್ಥಳೀಯ ಒಂದು ಠಾಣೆಗಳಲ್ಲಿ. ಸೊ ಅದಕ್ಕೋಸ್ಕರ ಎಚ್ಚರದಿಂದಿರಿ. ಸೊ ಈ ರೀತಿ ಯಾರು ಕೂಡ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಬಡ ಜನರಿಗೂ ಕೂಡ ಹೋಗ್ಬೇಕಾಗಿರುವಂತಹ ಯೋಜನೆಗಳು. ಸೊ ನಾವು ಕೂಡ ಪಡೆದುಕೊಂಡಿದ್ರೆ ಅವರು ಎಲ್ಲಿರ್ತಾರೋ ಅಲ್ಲೇ ಇರಬೇಕಾಗತ್ತೆ. ಸೊ ಒಂದು ಹಂತದಲ್ಲಿ ಅವ್ರದ್ದು ಕೂಡ ಜೀವನ ನಿರ್ಮಿಸಲಿಕ್ಕೆ ಆಗೋದಿಲ್ಲ. ಸೊ ಅವರಿಗೆ 2-3 ಕಂತುಗಳು ಹೆಚ್ಚಾಗಿ ಕೊಡಬಹುದಾಗಿತ್ತು. ನಮಗೇನಾದ್ರೂ ಶ್ರೀಮಂತರಿಗೆ ಕೊಟ್ಟಿಲ್ಲಪ್ಪ ಅಂದ್ರೆ ಇನ್ನೂ 2-3 ಕಂತುಗಳು ಹೆಚ್ಚಾಗಿ ಕೊಡುವಂತಹ ಸಾಧ್ಯತೆನೂ ಕೂಡ ಇರುತ್ತೆ. ಸೊ ಅಲ್ಲಿ ಸರ್ಕಾರದ ಒಂದು ಆರ್ಥಿಕ ಪರಿಸ್ಥಿತಿಗೂ ಕೂಡ ಹದಗೆಡುತ್ತೆ, ಆರ್ಥಿಕ ಪರಿಸ್ಥಿತಿನೂ ಕೂಡ ಒಂದು ಹೊಡೆತ ಬೀಳುತ್ತೆ. ಸೊ ಈ ರೀತಿ ಬಹಳಷ್ಟು ಪ್ರಾಬ್ಲಮ್ಸ್ಗಳು ಉಂಟಾಗುತ್ತೆ. ಅದನ್ನು ತಿಳ್ಕೊಂಡು ನಾವೇ ಇನ್ನು ಸರಿಬೇಕಾಗತ್ತೆ. ಸೊ ಓಕೆನಾ, ಇಷ್ಟೊಂದು ಮಾಹಿತಿ ಇತ್ತು ವೀಕ್ಷಕರೇ, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ಎಲ್ಲರೂ ಕೂಡ ಒಂದು BPL ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಸೊ ಬೇಕಾದರೆ ಅಲ್ಲಿಂದ ವಿಡಿಯೋ ನೋಡಿಕೊಂಡು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬಹುದು ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ, ನಿಮ್ಮ ತಾಲೂಕಿನಲ್ಲಿ ಎಷ್ಟು ಜನರ ರದ್ದಾಗಿದೆ ಅದನ್ನೆಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು. ಓಕೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.